ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. 2026 ಜೂನ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ಫಲಗಳು ಹೇಗಿವೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಕರ್ಕಾಟಕ ರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಸಂಚಿಕೆಯಲ್ಲಿ ಮುಖ್ಯವಾಗಿ ಕರ್ಕಾಟಕ ರಾಶಿಯವರ ಆರೋಗ್ಯ, ಉದ್ಯೋಗ, ವ್ಯಾಪಾರ, ಆರ್ಥಿಕ ವಿಚಾರ ಮತ್ತು ಕುಟುಂಬ ವಿಚಾರಗಳು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಕರ್ಕಾಟಕ ರಾಶಿಗೆ ಅಧಿಪತಿ ಚಂದ್ರ. ಈ ಕರ್ಕಾಟಕ ರಾಶಿಯಲ್ಲಿ ಪುನರ್ವಸು 4ನೇ ಪಾದ, ಪುಷ್ಯ 1, 2, 3, 4 ಮತ್ತು ಆಶ್ಲೇಷ ನಕ್ಷತ್ರದ 1, 2, 3, 4ನೇ ಪಾದಗಳೊಂದಿಗೆ ಒಟ್ಟು 9 ನಕ್ಷತ್ರ ಪಾದಗಳಿರುತ್ತವೆ. ಈಗ ತಿಳಿಸುವಂತಹ ಫಲಗಳು ಈ 9 ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ. ಜೂನ್ 2026 ಎಂಬುದು ಕರ್ಕಾಟಕ ರಾಶಿಯವರಿಗೆ ಪ್ರತಿಯೊಂದು ವಿಚಾರದಲ್ಲೂ ಸಹ ಶುಭ ಫಲಗಳನ್ನೇ ಹೆಚ್ಚಿಸುವಂತಹ ಮಾಸ. 12 ವರ್ಷಗಳ ನಂತರ ಗುರುಗ್ರಹ ನಿಮ್ಮ ಜನ್ಮ ರಾಶಿಗೆ ಪ್ರವೇಶವನ್ನು ಮಾಡುತ್ತಿದೆ. ಇದು ನಿಮ್ಮ ಆರೋಗ್ಯ, ಧನ, ಉದ್ಯೋಗ, ವ್ಯಾಪಾರ, ಕುಟುಂಬ, ವಿವಾಹ ಪ್ರತಿಯೊಂದನ್ನು ಪೂರ್ತಿಯಾಗಿ ಬದಲಾಯಿಸುವಂತಹ ಶಕ್ತಿಯುತವಾದಂತಹ ಗ್ರಹ ಸಂಚಾರ ಅಂತಲೇ ಹೇಳಬಹುದು. ಇನ್ನು ಮುಖ್ಯವಾಗಿ ಜೂನ್ 2026ರಲ್ಲಿ ಕರ್ಕಾಟಕ ರಾಶಿಯವರಿಗೆ 5 ಪ್ರಮುಖ ಗ್ರಹ ಸಂಚಾರಗಳು ನಡೆಯಲಿವೆ. ಅದರಲ್ಲಿ ಮುಖ್ಯವಾಗಿ ಜೂನ್ 2ರಂದು ಗುರುಗ್ರಹ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಅದೂ ಸಹ 12 ವರ್ಷಗಳ ನಂತರ. ಗುರುವು ಒಂದು ರಾಶಿಯಲ್ಲಿ 1 ವರ್ಷದ ಕಾಲ ಸಂಚಾರವನ್ನು ಮಾಡ್ತಾರೆ. ಸೊ 12 ರಾಶಿಗಳನ್ನು ಸುತ್ತಿ ಬರಲು 12 ವರ್ಷಗಳ ಕಾಲವನ್ನು ತೆಗೆದುಕೊಳ್ತದೆ. ಇನ್ನು ಜೂನ್ 8ರಂದು ಶುಕ್ರನೂ ಸಹ ಗುರುವಿನೊಂದಿಗೆ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡಲಿದ್ದಾರೆ. ಜೂನ್ 15ರಂದು ರವಿ ಮಿಥುನ ರಾಶಿಗೆ, ಜೂನ್ 21ರಂದು ಕುಜನು ವೃಷಭ ರಾಶಿಗೆ, ಜೂನ್ 22ರಂದು ಬುಧನೂ ಸಹ ಕರ್ಕಾಟಕಕ್ಕೆ ಸೇರಲಿದ್ದಾರೆ. ಸೊ ಇಷ್ಟು ಗ್ರಹಗಳ ಬದಲಾವಣೆಯಲ್ಲಿ ಮುಖ್ಯವಾದದ್ದು ಗುರು ಗೋಚಾರ. ಗುರು ಕರ್ಕಾಟಕದಲ್ಲಿ ಉಚ್ಚ ಸ್ಥಾನವನ್ನು ಪಡೆದುಕೊಳ್ತಾರೆ. ಸೊ ಈ ಗ್ರಹ ಸ್ಥಿತಿಯಿಂದ ಮೊದಲಿಗೆ ಕರ್ಕಾಟಕ ರಾಶಿಯವರ ಆರೋಗ್ಯ ವಿಚಾರವನ್ನು ಗಮನಿಸೋದಾದರೆ ಜೂನ್ 1ರಿಂದ 10ರವರೆಗೆ ಸ್ವಲ್ಪ ಜಾಗರೂಕತೆಯಿಂದಿರಬೇಕಾದಂತಹ ಸಮಯ. ಜೂನ್ 1ರಿಂದ 10 ಈ 10 ದಿನಗಳು ನೀರು, ನಿದ್ರೆ, ಆಹಾರ ವಿಷಯಗಳಲ್ಲಿ ಎಚ್ಚರಿಕೆಯಿಂದಿರಬೇಕು. ಯಾವುದಾದರೂ ಫುಡ್ ಪಾಯ್ಸನ್, ಅಲರ್ಜಿ, ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕಾಣ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಸೊ ಈ ಸಮಯ ಸ್ಪೈಸಿ ಫುಡ್ಡು ಮತ್ತು ಆಯಿಲ್ ಫುಡ್ಗಳನ್ನು ಕಡಿಮೆ ಉಪಯೋಗಿಸ್ತಕ್ಕಂತಹದ್ದು ಉತ್ತಮ. ಹೊರಗಡೆ ತಿನ್ನುವುದನ್ನು ಕಡಿಮೆ ಮಾಡಿಕೊಳ್ಬೇಕು ಮತ್ತು ತಾಜಾ ಶುದ್ಧವಾದ ಆಹಾರವನ್ನು ಸೇವಿಸುವುದು ಒಳ್ಳೆಯದು. ಜೂನ್ 11ರಿಂದ 30ರವರೆಗೆ ಮುಖ್ಯವಾಗಿ ಆರೋಗ್ಯದಲ್ಲಿ ಗಣನೀಯವಾದಂತಹ ಬದಲಾವಣೆ ಬರ್ತದೆ. ಮಾನಸಿಕ ಶಾಂತಿ ಹೆಚ್ಚಾಗುತ್ತದೆ. ಈ ಸಮಯದಲ್ಲಿ ನೀವು ಮೆಡಿಟೇಷನ್ನು, ಯೋಗವನ್ನು ಸಹ ಪ್ರಾರಂಭಿಸಬಹುದು. ಇನ್ನು ಕಟಕ ರಾಶಿಯವರ ಆರ್ಥಿಕ ವಿಚಾರವನ್ನು ತಿಳಿಯೋದಾದರೆ ಈ ಜೂನ್ನಲ್ಲಿ 2 ಭಾಗವಾಗಿ ನೋಡಬಹುದು. ಮೊದಲನೆಯದಾಗಿ ಜೂನ್ 1ರಿಂದ 15ರವರೆಗೆ ಈ ರವಿಗ್ರಹ ವೃಷಭ ರಾಶಿಯಲ್ಲಿರೋದ್ರಿಂದ ಆದಾಯ ಮತ್ತು ಖರ್ಚು ಎರಡನ್ನೂ ಸಹ ಕಾಣಲಿದ್ದೀರಿ. ಯಾವುದಾದರೂ ವಾಹನ ಅಥವಾ ಮನೆಯ ರಿಪೇರಿ ಸಂಬಂಧ ಖರ್ಚುಗಳು ಸ್ವಲ್ಪ ಕಾಣಬಹುದು. ಹಾಗೆ ಈ ಸಮಯ ಜೂನ್ 1ರಿಂದ 15ರವರೆಗೆ ಎಲ್ಲಿಯೂ ಸಹ ದೊಡ್ಡದಾದಂತಹ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬೇಡಿ. ಹಣವನ್ನು ನಿಮ್ಮ ಕೈ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಹಾಗೆ ಜೂನ್ 16ರಿಂದ 30ರವರೆಗೆ ಅದ್ಭುತವಾದಂತಹ ಲಾಭವನ್ನು ತಂದುಕೊಡ್ತಕ್ಕಂತಹ ಸಮಯ. ಜೂನ್ 16ರಿಂದ 30 ಇದು ಬಹಳ ಅದ್ಭುತವಾದಂತಹ ಸಮಯ. ಈ ಸೂರ್ಯಗ್ರಹ ವೃಷಭದಿಂದ ಮಿಥುನಕ್ಕೆ ಹೋದ ನಂತರ ನಿಮ್ಮ ಫೈನಾನ್ಷಿಯಲ್ ಫ್ಲೋ ಎಂಬುದು ಅದ್ಭುತವಾಗಿ ಬದಲಾಗ್ತದೆ. ಈ ಸಮಯದಲ್ಲಿ 3 ದೊಡ್ಡದಾದಂತಹ ಆರ್ಥಿಕ ಲಾಭಗಳು ಬರಬಹುದು. ಅದರಲ್ಲಿ ಮೊದಲನೆಯದಾಗಿ ಸರ್ಕಾರಿ ಟ್ಯಾಕ್ಸ್ ಕ್ಲೋಸ್ ಆಗೋದ್ರಿಂದ ಅಥವಾ ತಂದೆಯ ಕಡೆಯಿಂದ ಲಾಭ ಬರ್ತಕ್ಕಂತಹ ಅವಕಾಶವಿರ್ತದೆ. ತುಂಬ ಸಮಯದಿಂದ ಪೆಂಡಿಂಗ್ನಲ್ಲಿದ್ದಂತಹ ಸರ್ಕಾರಿ ಫೈಲ್ಸ್ ಇರಬಹುದು, ಡಾಕ್ಯುಮೆಂಟ್ಸು, ಅಪ್ರೂವಲ್ಸು ಇವೆಲ್ಲವೂ ಸಹ ಪರಿಷ್ಕೃತಗೊಳ್ಳುತ್ತವೆ. ಅಥವಾ ತಂದೆಯ ಆಸ್ತಿಯ ರೂಪದಿಂದ ಆರ್ಥಿಕವಾಗಿ ಲಾಭ ಸಿಗ್ತಕ್ಕಂತಹ ಅವಕಾಶಗಳು ಸಹ ಬಲವಾಗಿರುತ್ತವೆ.
ಸೊ ಯಾವುದಾದ್ರೂ ಎಕ್ಸ್ಟ್ರಾ ಇನ್ಕಮ್ ಸೋರ್ಸ್ ತೆರೆದುಕೊಳ್ತದೆ. ಸೈಡ್ ಇನ್ಕಮ್, ಹೊಸ ಪ್ರಾಜೆಕ್ಟ್ಸ್ ಇರಬಹುದು, ಹೊಸ ಕ್ಲೈಂಟ್ಸು ಅಥವಾ ಯಾವುದಾದ್ರೂ ಹೊಸ ಡೀಲ್ಸ್ ಸಹ ಬರಬಹುದು. ಇನ್ವೆಸ್ಟ್ಮೆಂಟ್ ಮೇಲೆ ಅದ್ಭುತವಾದಂತಹ ರಿಟರ್ನ್ಸ್ ಸಹ ಬರ್ತಕ್ಕಂತಹ ಅವಕಾಶವಿರ್ತದೆ. ಈ ಹಿಂದೆ ನೀವು ಎಲ್ಲಿಯಾದರೂ ಇನ್ವೆಸ್ಟ್ ಮಾಡಿದ್ದಲ್ಲಿ ಅದರಿಂದ ಒಳ್ಳೆಯ ಲಾಭಾಂಶವನ್ನು ಪಡೆದುಕೊಳ್ತೀರಿ. ಸೊ ಜೂನ್ 16ರಿಂದ 30 ಅಂದರೆ ಈ 15 ದಿನಗಳು ನಿಮ್ಮ ಆರ್ಥಿಕ ವಿಚಾರದಲ್ಲಿ ಈ ಒಂದು ಸಮಯ ಗೋಲ್ಡನ್ ಪೀರಿಯಡ್ ಅಂತಲೇ ಹೇಳಬಹುದು. ಈ ಗುರುಗ್ರಹ ನಿಮ್ಮ ಜನ್ಮರಾಶಿ ಅಥವಾ ಲಗ್ನ ಎಂದುಕೊಳ್ಳಿ ಕರ್ಕಾಟಕ ರಾಶಿಗೆ ಅಂದರೆ ಮೊದಲ ಸ್ಥಾನಕ್ಕೆ ಬರೋದರಿಂದ ನಿಮ್ಮ ಜೀವನದಲ್ಲಿನ ಸಣ್ಣ ಪುಟ್ಟ ಸಮಸ್ಯೆಗಳು ಅದು ಸಹಜವಾಗಿಯೇ ತೊಲಗಿ ಹೋಗುತ್ತವೆ. ನಿದ್ರೆ ಸಂಬಂಧ ಸಮಸ್ಯೆಗಳು ದೂರವಾಗುತ್ತವೆ. ಮಾನಸಿಕ ಒತ್ತಡ ಕಡಿಮೆಯಾಗುತ್ತವೆ. ಯಾವುದಾದರೂ ದುಶ್ಚಟಗಳ ಅಭ್ಯಾಸ ಇರತಕ್ಕಂಥವರಿಗೆ ಇದನ್ನು ಬಿಟ್ಟು ಬಿಡಬೇಕೆಂಬಂತಹ ಮತ್ತು ಒಳ್ಳೆಯ ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಳಬೇಕೆಂಬ ಪ್ರೇರಣೆ ನಿಮ್ಮಲ್ಲಿ ಬರಲಿದೆ ಅಂತ ಹೇಳಬಹುದು. ಹಾಗೆ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಪ್ರಮೋಷನ್ ಅವಕಾಶಗಳು ಹೆಚ್ಚಾಗುತ್ತವೆ. ನಿಮ್ಮ ರಾಶಿಯಿಂದ ಗುರು ಪಂಚಮ ಸ್ಥಾನದ ಮೇಲೆ ದೃಷ್ಟಿ ಇಟ್ಟಿರುತ್ತಾರೆ. ಸೊ ಇದರಿಂದ ನಿಮ್ಮ ಮಕ್ಕಳ ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆ ಬರಲಿದೆ. ಮಕ್ಕಳಲ್ಲಿ ವಿದ್ಯೆಯ ಕಡೆ ಫೋಕಸ್ ಹೆಚ್ಚಾಗುತ್ತವೆ. ಅವರ ಒಂದು ಸ್ವಭಾವದಲ್ಲಿಯೂ ಸಹ ಪಾಸಿಟಿವ್ ಬದಲಾವಣೆ ಬರಲಿದೆ. ಇನ್ನು ನಿಮ್ಮ ರಾಶಿಗೆ ಬಂದಂತಹ ಗುರುವು 7ನೇ ಸ್ಥಾನದ ಮೇಲೆ ದೃಷ್ಟಿ ಇಡೋದ್ರಿಂದ ವಿವಾಹವಿಲ್ಲದೆ ಇರತಕ್ಕಂತಹ ಕಟಕ ರಾಶಿಯ ಯುವಕ ಯುವತಿಯರಿಗೆ ವಿವಾಹ ಯೋಗ ಕೂಡಿ ಬರುತ್ತದೆ. ಆಲ್ಮೋಸ್ಟ್ ಜೂನ್ ತಿಂಗಳಲ್ಲಿ ಪ್ರಯತ್ನ ಮಾಡೋದ್ರಿಂದ ಅಂದರೆ ಜೂನ್ 1ರಿಂದ 30ರ ಕಾಲದಲ್ಲಿ ಪ್ರಯತ್ನ ಮಾಡೋದ್ರಿಂದ ಈ ಸಮಯ ವಿವಾಹ ನಿಶ್ಚಯವಾಗ್ತಕ್ಕಂತಹ ಸಾಧ್ಯತೆಗಳು ಬಲವಾಗಿರುತ್ತವೆ. ಇನ್ನು ವಿವಾಹವಾಗಿರ್ತಕ್ಕಂತಹ ಕಟಕ ರಾಶಿಯ ದಂಪತಿಗಳಲ್ಲಿ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗುತ್ತವೆ. ಇನ್ನು ಗುರು 9ನೇ ಸ್ಥಾನದ ಮೇಲೆ ದೃಷ್ಟಿ ಇಟ್ಟಿರೋದ್ರಿಂದ ಸೊ ನಿಮ್ಮ ಒಂದು ಲಕ್ ಅಂದರೆ ಅದೃಷ್ಟವೆಂಬುದು ಹೆಚ್ಚಾಗುತ್ತೆ. ಅದ್ಭುತವಾದಂತಹ ಹೊಸ ಅವಕಾಶಗಳು ಬರುತ್ತವೆ. ವೀಸಾ ಸಮಸ್ಯೆಗಳಿರಬಹುದು ಅಥವಾ ವಿದೇಶಿ ಪ್ರಯಾಣಕ್ಕೆ ಸಂಬಂಧಿಸಿದಂತಹ ಯಾವುದಾದರೂ ಅಡ್ಡಿ ಆತಂಕಗಳಿದ್ದಲ್ಲಿ ಅವುಗಳೆಲ್ಲವೂ ಸಹ ತೊಲಗಿ ಹೋಗುತ್ತವೆ. ನಿಮಗೆ ಆಶ್ಚರ್ಯವಾಗ್ತಕ್ಕಂತಹ ಒಂದು ವಿಷಯ ಏನಂದರೆ ನಿಮ್ಮ ಶತ್ರುಗಳು ಸಹ ನಿಮ್ಮನ್ನು ಪ್ರಶಂಸಿಸುವಂತಹ ಮತ್ತು ಗೌರವಿಸುವಂತಹ ಬದಲಾವಣೆಯನ್ನು ಕಾಣಲಿದ್ದೀರಿ. ಇನ್ನು ಕುಟುಂಬ ವಿಚಾರವನ್ನು ಗಮನಿಸೋದಾದರೆ ಕುಟುಂಬದಲ್ಲಿ ಫಲಗಳು ಪಾಸಿಟಿವ್ ಆಗಿ ಇರ್ತವೆ. ನೀವು ಈ ಸಮಯ ನಿಮ್ಮ ಕುಟುಂಬದೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯಲಿದ್ದೀರಿ. ಹಾಗೆ ಯಾವುದಾದರೂ ಬಂಧುಗಳ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತೀರಿ. ದೂರ ಸ್ಥಳಗಳಿಗೆ ಕುಟುಂಬದೊಂದಿಗೆ ಪ್ರಯಾಣ ಬೆಳೆಸ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಹಾಗೆ ಕುಟುಂಬದಲ್ಲಿ ಮಕ್ಕಳಿಗೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಸಹ ಬರಬಹುದು. ಮಕ್ಕಳಿಗೆ ಈ ಕಿವಿ, ಮೂಗು, ಗಂಟಲು ENT ಸಂಬಂಧಿಸಿದಂತಹ ಸಮಸ್ಯೆಗಳು ಕಾಣಬಹುದು. ಸೊ ಈ ಲಕ್ಷಣಗಳು ಕಂಡಲ್ಲಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಸೂಕ್ತ. ಇನ್ನು ಮಕ್ಕಳಿಗೆ ವಿದ್ಯೆಯ ಸಂಬಂಧ ಮತ್ತು ಕೆರಿಯರ್ನಲ್ಲಿಯೂ ಸಹ ಪಾಸಿಟಿವ್ ಫಲಗಳಂತಲೇ ಹೇಳ್ಬಹುದು. ಅವರ ಕಷ್ಟಕ್ಕೆ ತಕ್ಕಂತಹ ಪ್ರತಿಫಲ ಅಂತಲೂ ಹೇಳಬಹುದು. ಇನ್ನು ಉದ್ಯೋಗದಲ್ಲಿರ್ತಕ್ಕಂತಹ ಕಟಕ ರಾಶಿಯವರಿಗೆ ನಿಮ್ಮ ಜಾಬ್ ಸೇಮ್ ಪೊಸಿಷನ್ನಲ್ಲೇ ಇರಬಹುದು. ನಿಮ್ಮ ಮೇಯ್ನ್ ವರ್ಕು ಸಹ ಹಾಗೇ ಇರಬಹುದು. ಆದರೆ ಪ್ರಾಜೆಕ್ಟ್ಗಳು ಬದಲಾಗಬಹುದು. ಸಂಸ್ಥೆಯಲ್ಲಿ ಯಾವುದಾದರೂ ಬದಲಾವಣೆ ಬರಬಹುದು. ಮ್ಯಾನೇಜ್ಮೆಂಟ್ನಲ್ಲಿ ಬದಲಾವಣೆ ಬರಬಹುದು. ಸೊ ಡೋಂಟ್ ವರಿ, ಯಾವುದೇ ಬದಲಾವಣೆ ಬಂದರೂ ಸಹ ನಿಮ್ಮ ಉದ್ಯೋಗದಲ್ಲಿ ನೀವು ತೃಪ್ತಿಯನ್ನು ಕಾಣಲಿದ್ದೀರಿ. ಕೆಲವರಿಗೆ ಈ ತಿಂಗಳಲ್ಲಿ ಅದರಲ್ಲೂ ಸಹ ಅರ್ಹತೆಯುಳ್ಳವಂತಹ ಉದ್ಯೋಗಸ್ಥರಿಗೆ ಸ್ಯಾಲರಿ ಹೈಕ್ ಹಾಗೆ ಪ್ರಮೋಷನ್ನಂತಹ ಅವಕಾಶಗಳು ಸಹ ಸಿಗಲಿದೆ. ಇನ್ನು ಕಟಕ ರಾಶಿಯವರ ವ್ಯಾಪಾರ ಬಿಸ್ನೆಸ್ ಹೇಗಿದೆ ಅಂದರೆ ಜೂನ್ 1ರಿಂದ 20ರವರೆಗೆ ಅದ್ಭುತವಾದಂತಹ ಸಮಯವಂತಲೇ ಹೇಳಬಹುದು. ಸೊ ಕುಜನು ಮೇಷದಲ್ಲಿದ್ದಾರೆ, ಸ್ವಸ್ಥಾನದಲ್ಲಿ ಮೂಲ ತ್ರಿಕೋನ ರಾಶಿಯಲ್ಲಿದ್ದಾರೆ. ಸೊ ಕೆಲಸಗಳು ವೇಗವಾಗಿ ನಡೆಯುತ್ತವೆ. ಸೇಲ್ಸು ಅದ್ಭುತವಾಗಿರುತ್ತವೆ. ಆರ್ಥಿಕ ಲಾಭಾಂಶ ಪಡೆಯುವಂತಹ ವ್ಯಾಪಾರ ವಹಿವಾಟುಗಳು ನಡೆಯುತ್ತವೆ. ಹಾಗೆ ಇನ್ನು ಜೂನ್ 20ರಿಂದ 30 ಈ ಸಮಯ ಸ್ವಲ್ಪ ಜಾಗರೂಕವಾಗಿರ್ತಕ್ಕಂತಹ ಸಮಯ. ಜೂನ್ 20ರಿಂದ 30 ಈ 10 ದಿನಗಳು ಜಾಗ್ರತೆಯಿಂದಿರಬೇಕು. ಕ್ಲೈಂಟ್ಸ್ಗಳ ಜೊತೆಯಲ್ಲಿ ಮತ್ತು ನಿಮ್ಮ ಗ್ರಾಹಕರೊಂದಿಗೆ ವಾದ ವಿವಾದಗಳು ನಡೀತಕ್ಕಂತಹ ಹಾಗೆ ಯಾವುದಾದರೂ ಮೆಷಿನರಿ ಅಥವಾ ಎಲೆಕ್ಟ್ರಿಕಲ್ ಸಮಸ್ಯೆಗಳು ಬರ್ತಕ್ಕಂತಹ ಮತ್ತು ಯಾವುದಾದರೂ ಟೆನ್ಷನ್ನು ಡಿಸ್ಟರ್ಬೆನ್ಸ್ ಸಹ ಹೆಚ್ಚಾಗಬಹುದು.
ಸೊ ಈ 10 ದಿನಗಳ ಸಮಯ ತಾಳ್ಮೆಯಿಂದಿರಿ. ಇನ್ನು ಕಟಕ ರಾಶಿಯವರ ಪ್ರೀತಿ ಸಂಬಂಧ ಬಾಂಧವ್ಯಗಳ ವಿಚಾರವೆಂದರೆ ಜೂನ್ 2ರ ನಂತರ ಪ್ರೇಮಿಗಳಿಗೆ ಮತ್ತು ವಿವಾಹಿತರಿಗೆ ಅದ್ಭುತವಾದಂತಹ ಕಾಲ. ಯಾವುದಾದರೂ ಸಾಹಸ ಪ್ರಯಾಣಗಳು, ಟ್ರೆಕ್ಕಿಂಗ್ನಂತಹ ಬೆಟ್ಟಗಳ ಸ್ಥಳಗಳಿಗೆ ಹೋಗತಕ್ಕಂತಹದ್ದು, ದೇವಾಲಯಗಳ ದರ್ಶನಕ್ಕೂ ಸಹ ಹೊರಡತಕ್ಕಂತಹ ಅವಕಾಶವಿರ್ತದೆ. ನಿಮ್ಮ ಬಾಳ ಸಂಗಾತಿಗೆ ಕೆರಿಯರ್ನಲ್ಲಿ ಪ್ರಮೋಷನ್ ಆಗಲಿ, ಆರ್ಥಿಕವಾದಂತಹ ಲಾಭಗಳು ಸಹ ಬರ್ತಕ್ಕಂತಹ ಸೂಚನೆಗಳು ಬಲವಾಗಿ ಕಾಣ್ತಾ ಇದೆ. ಇವೆಲ್ಲವೂ ಸಹ ಗೋಚಾರ ಫಲಗಳು. ಸೊ ನೀವು ಇದರೊಂದಿಗೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಸಹ ಒಮ್ಮೆ ಪರಿಶೀಲಿಸಿಕೊಳ್ಳಿ. ಸೊ ಟೋಟಲಿ ನೋಡೋದಾದರೆ ಜೂನ್ 1ರಿಂದ 10ರವರೆಗೆ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ, ಆಹಾರ ಸೇವನೆಯಲ್ಲಿ ಜಾಗೃತೆಯಿಂದ ತೆಗೆದುಕೊಳ್ಬೇಕು. ಜೂನ್ 2ರಿಂದ ಗುರು ಪ್ರವೇಶ ನಿಮ್ಮ ರಾಶಿಗೆ. ಸೊ ಜೀವನದಲ್ಲಿ ಬದಲಾವಣೆಗಳು ಪ್ರಾರಂಭ. ಜೂನ್ 1ರಿಂದ 20ರವರೆಗೆ ವ್ಯಾಪಾರದಲ್ಲಿ ಆರ್ಥಿಕ ಲಾಭ. ಸೊ ಏನೇ ಆಗಲಿ, ಈ 12 ವರ್ಷಗಳ ನಂತರ ಬರ್ತಕ್ಕಂತಹ ಈ ಗುರುಗ್ರಹ ನಿಮ್ಮ ರಾಶಿಗೆ ಬರೋದರಿಂದ ನಿಮ್ಮ ಆರೋಗ್ಯ, ಕುಟುಂಬ, ವಿವಾಹ, ಮಕ್ಕಳು, ಅದೃಷ್ಟ ಪ್ರತಿಯೊಂದನ್ನು ಪಾಸಿಟಿವ್ ಕಡೆಗೆ ನಡೆಸ್ತಕ್ಕಂತಹ ಅದ್ಭುತವಾದಂತಹ ಗೋಚಾರ ಸಂಚಾರ ಅಂತ ಹೇಳಬಹುದು. ಸ್ನೇಹಿತರೆ, ನಿಮಗೆ ಜೂನ್ ತಿಂಗಳ ಕರ್ಕಾಟಕ ರಾಶಿಯವರ ಫಲಗಳ ವಿಶ್ಲೇಷಣೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಅಂಬಾ ಭವಾನಿ ಎಂದು ಕಾಮೆಂಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.